ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ಜಿಲ್ಲೆಯ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಲೋಕಾಯುಕ್ತರ ದಾಳಿ. ಕಲಬುರಗಿ ಜಿಲ್ಲೆಯ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ 15 ತಂಡಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದವು. ಮಹಾನಗರ ಪಾಲಿಕೆ, ಸಬ್ ರಿಜಿಸ್ಟ್ರಾರ್ ಕಚೇರಿ, ಜೇವರ್ಗಿ ತಾಲೂಕಿನ ಶಾಲೆ ಮತ್ತು ಹಾಸ್ಟೆಲ್ಗಳು ದಾಳಿಗೆ ಒಳಗಾದವು. ಪಾಲಿಕೆ ಟೆಂಡರ್ ಸೆಕ್ಷನ್ನಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಇಲ್ಲದಿರುವುದಕ್ಕೆ ಹಾಗೂ ಕೆಲವು ಸಿಬ್ಬಂದಿಗಳು ಡ್ರೆಸ್ ಕೋಡ್ ಧರಿಸದಿರುವುದಕ್ಕೆ ಹಿರಿಯ ನ್ಯಾಯಾಧೀಶ ವಿಜಯಾನಂದ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಟೆಂಡರ್ ವಿಭಾಗದ ಕಂಪ್ಯೂಟರ್ ಆಪರೇಟರ್ಗಳ ಫೋನ್ಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸಿದರು. ಏನ್ ಫೋಲ್ಡರ್ ಹುಡುಕ್ಬೇಕಾ? ನಂಬರ್ ಆಫ್ ಶಾಪ್ಸ್ ಪೆಂಡಿಂಗ್ ಅಂತ ಬರ್ತಾರೆ. ಈಗಂದ್ರೆ ಏನೋ ಸಪ್ರೆಸ್ ಮಾಡಕ್ಕೋಸ್ಕರ ಈ ತರ ಹುಡುಕ್ತಾ ಇರೋದು ಅನ್ಸುತ್ತೆ. ಹುಡುಕಮ್ಮ, ಹೇಗೆ ಹುಡುಕ್ಬೇಕಾ ಅದನ್ನ? ನೀವು ಒಂದೇ ಫಿಂಗರ್ ಟಿಪ್ ಅಲ್ಲಿ ಬರ್ಬೇಕು. ನಂಬರ್ ಆಫ್ ಅಪ್ಲಿಕೇಶನ್ಸ್ ಪೆಂಡಿಂಗ್ ಫಾರ್ ಲೀಸ್ ಅಂತ ಸಬ್ಮಿಷನ್ ಇದೆ. ಈಗ ರಿಲೇಟೆಡ್ ಸ್ವಲ್ಪ ಡಿಸ್ಪರೇಟ್ಲಿ ಗವರ್ಮೆಂಟ್ ಪ್ರಾಪರ್ಟಿ ಕಾರ್ಪೊರೇಷನ್ ಬಿಟ್ಕೊಡಿ ಸರ್. ಈಗ ನಾವು ಕೇಸಸ್ ಅಲ್ಲಿ ಲೋಕ್ ಸಾಹೇಬ್ರಿಗೆ ಹೇಳಿದ್ವಿ ಸರ್, ವಿಜಯನಗರ ಸರ್ ಇಲ್ಲಿ ಕಮಿಷನರ್ ಇಲ್ವಾ? ಅಲ್ಲ, ಯಾಕೆ ಸೈನ್ ಮಾಡಿಲ್ಲ ನಿಮ್ ಕಮಿಷನರ್? ಅಗ್ರಿಮೆಂಟ್ ಆಗಿದೆ. ಹೌದು, ಅಲ್ಲಿ ಇದು ಬಾಂಡ್ ಲೀಸ್ ಡಿಡಿ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಆಗಿದೆ. ಎತ್ಕೊಳ್ಳಿ, ಅವೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾವ್ಯಾವ್ದ್ರಲ್ಲಿ ಅವರು ಲೀಸ್ ಇದರಲ್ಲಿ ಕಮಿಷನರ್ಗಳು ಸೈನ್ ಮಾಡಿಲ್ಲ ಅಂತ ಕನ್ಸರ್ನ್ ಕೇಸ್ ವರ್ಕರ್ ಯಾರು ಇವ್ರು ತಗೊಂಡೋಗಿ ಕಮಿಷನರ್ ಸಿಗ್ನೇಚರ್ ಮಾಡಿಸ್ಕೋಬೇಕು ಅಲ್ವಾ? 2012ರಿಂದ ಕಮಿಷನರ್ ನಾಟ್ ಸೈನ್ಡ್ ದಿಸ್ ಲೀಸ್ ಅಗ್ರಿಮೆಂಟ್ ಅಂದ್ರೆ ಅವನು ನಿಮ್ ಅಗ್ರಿಮೆಂಟೇ ಕಂಪ್ಲೀಟ್ ಆಗಿಲ್ಲ, ಅನ್ಆಥರೈಸ್ಡ್ ಆಗಿ ಆತ ಇದನ್ನ ಶಾಪ್ ನಡೆಸ್ತಾ ಇದ್ದಾನೆ ಅಲ್ವಾ? ನಿಮ್ ಮಾಡ್ಬೇಕಲ್ಲ. ನಿಮ್ ಕಮಿಷನರ್ ಕಂಪ್ಲೀಟ್ ಆದ್ಮೇಲೆ ಸರ್ ಅವನಿಗೆ ಪರ್ಮಿಷನ್ ಕೊಡ್ಬೇಕು. ನಿಮ್ ಕಮಿಷನರೇ ಸಿಗ್ನೇಚರ್ ಮಾಡಿಲ್ಲ. ಪರ್ಮಿಷನ್ ಕೊಟ್ಟಿದ್ ಕಾಪಿ ಅಲ್ಲ ಸರ್, ಇವ್ರಿಗೆ ಟೆಂಪರರಿ ಶಿಫ್ಟ್ ಮಾಡೋ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೇವೆ ಸರ್. ಅವ್ರ ಕಡೆ ಇನ್ನ ನಾವು ಯಾವ್ದು ಅವ್ರಿಗೆ ಎಷ್ಟು ದಿನ ಬೇಕು? 2012ರಿಂದ ಯಾವ್ದು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ. 2012ರಿಂದ ಇಲ್ಲಿವರೆಗೂ ಸಹ ಪೆಂಡಿಂಗ್ ಇದೆಯಾ? ಹಾಗಾದ್ರೆ ನಿಮ್ ಪ್ರಕಾರ 2021ರಲ್ಲಿ ಬಿಲ್ಡಿಂಗ್ ಸ್ಟೆಬಿಲಿಟಿ ಬಗ್ಗೆ ನನಗ್ ಗೊತ್ತಿಲ್ಲಮ್ಮ. 2012 ಕೊಟ್ಟಿದಾರಲ್ಲಮ್ಮ, ಇಲ್ಲಿವರೆಗೂ ನಿಮ್ಮ ಪ್ರಕಾರ ಪೆಂಡಿಂಗ್ ಇದೆಯಾ? ಇನ್ನು ಸೈನ್ ಮಾಡ್ಬೇಕಾ ನಿಮ್ಮ ಕಮಿಷನರ್? ಇದು ಡೇಟ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಆಗಿರೋದು ಯಾವ ಇಯರ್ ಅಲ್ಲಿ? 10/7/2012. ಇವನ್ ಸೈನ್ ಮಾಡಿಸಿದಿರಲ್ಲ, ಲೀಸ್ ಹೋಲ್ಡರ್ ಸಿಗ್ನೇಚರ್ ಆಫ್ ಲೆಸ್ಸಿ ಸಿಗ್ನೇಚರ್ ಆಗಿದೆ, ವಿಟ್ನೆಸ್ ಸಿಗ್ನೇಚರ್ ಆಗಿದೆ, ನಿಮ್ ಕಮಿಷನರ್ ಸೈನ್ ಮಾಡಿದೆ 2012. ಅಂದ್ರೆ ಇನ್ನೂ ಜೀವಂತವಾಗಿದೆಯಾ ಫೈಲು? ಪರವಾಗಿಲ್ಲ, ಮಾಡ್ಲಿಲ್ಲ ಅಂದ್ರೆ ಇನ್ನೂ ಮಾಡ್ಬೋದು. 2012ರಿಂದ ಇನ್ನೂ ಜೀವಂತವಾಗಿದ್ಯಾ? 2012ರಿಂದ ಇನ್ನೂ ಪ್ರೋಸೆಸ್ ಆಗಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅದೇ ಬೇಕಾಗಿರೋದು. ಪರವಾಗಿಲ್ಲ. 2012 ಇದ್ ನೋಡಿ. ನೋಡಮ್ಮ, ನನ್ಗೆ ಓದಕ್ ಬರ್ತದ ಬರಲ್ವ? ನೋಡಮ್ಮ, ನನ್ಗೆ ಓದಕ್ ಬರಲ್ವೇನೋ? ನೀನು ಓದಮ್ಮ, ಸರಿಯಾಗಿ ಓದಮ್ಮ ನೀನು. ಹೌದು, ಯಾವ ಡೇಟ್? ಯಾವ ಡೇಟ್ ಓದೋದು? ಡೇಟ್ ಯಾವ್ದು? ಯಾವ್ದು ಡೇಟ್ ಅಲ್ಲಿ ಓದು? 16/12. ಎಲ್ಲಿದ್ದೀವಿ ನಾವಿವಾಗ? 12ರಲ್ಲೇ ಇದ್ದೀವ? ರಿಜೆಕ್ಟ್ ಮಾಡಿ ಬಿಸಾಕ್ಬೇಕು. ಒಂದ್ ವೇಳೆ 2012ರಿಂದ ಹಂಗೆ ಇಟ್ಕೊಳ್ಳೋದ? ಬಿಟ್ಬಿಡಿ ಅದನ್ನ. ಎಲೆಕ್ಷನ್ ಐಡಿ ಕಾರ್ಡ್ ಯಾಕಮ್ಮ ಇದನ್ನ ಇದು ಇನ್ಸ್ಪೆಕ್ಟರ್ ನಾವೆಲ್ಲಿ ನಮ್ಮ ಇನ್ಸ್ಪೆಕ್ಟರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಶಿವರಾಜ್ ಸರ್ ಕರೀರಿ. ಇನ್ಸ್ಪೆಕ್ಟರ್ ಕರೆದು ಇದು ಎಲೆಕ್ಷನ್ ಕೇಸ್ ಎಲೆಕ್ಷನ್ ಐಡಿ ಕಾರ್ಡ್ ಎಂಟ್ರಿ ಇದು ಏನಮ್ಮ? ಇದು ಅವೆಲ್ಲ ಫೈಲ್ಸ್ ಇವೇನಾ? ಏನು ಇದು ಫೈಲ್ಸ್? 2000 ಇದು ಅವ್ರು ಹಾಕಿರೋದು 2023ರಲ್ಲಿ ಸೇರ್ಪಡೆಗಾಗಿ, ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅಂತ ಅರ್ಜಿ ಹಾಕಿದ್ದಾರೆ ಅಮ್ಮ. ಇನ್ನು ಸೇರ್ಪಡೆ ಆಗಿದೆಯೋ ಆಗಿಲ್ವೋ ಒಂದು ಕೊಡ್ತೀನಿ, ಒಂದು ನಿಮಿಷ. ಇದರಲ್ಲೆಲ್ಲ ನೀವು ಕ್ಲೆವರ್ ಆಗಿ ಯಾವ್ದು ಡೇಟ್ ಹಾಕೊಂಡಿಲ್ಲ. ಅದೇನೋ ದೇವ್ರದೇ 1ರಲ್ಲಿ ಮಾತ್ರ ನಮ್ಗೆ ಡೇಟ್ ಸಿಕ್ತು. ಎಲ್ರಿ ಅದು ಡೇಟ್ ಸಿಕ್ಕಲ್ಲ ನೋಡಿ. ಶರ್ಮಾ ಮೇಡಮ್
ಇದು ಪಾಪ ಇವರೆಲ್ಲ ಎಷ್ಟು ವರ್ಷದಿಂದ ಒಂದ್ ವೇಳೆ ದೇ ಹ್ಯಾವ್ ಡಿಪ್ರೈವ್ಡ್ ಆಫ್ ಎಂಟರಿಂಗ್ ದೇರ್ ನೇಮ್. ಯಾವುದ್ರಲ್ಲೂ ಸಹ ಸಿಗ್ನೇಚರ್ ಇಲ್ಲಿ ನೋಡಿ, ಸಿಗ್ನೇಚರ್ ತಗೊಂಡ್ಬಿಟ್ಟು ಅಲ್ಲಲ್ಲ ಇಲ್ಲಿ ನೋಡಿ 23 ನೋಡಮ್ಮ, 23ರಲ್ಲಿ ಹಾಕಿದ್ದಾರೆ. ಇವೇನು ಇವತ್ತು ಡೇಟ್ ಗೊತ್ತಾಗ್ತಿಲ್ಲ, ಯಾವತ್ತು ಅಂತ ಗೊತ್ತಿಲ್ಲ. ನೋಡಿ ಅದರಲ್ಲಿ 23ರಲ್ಲಿ ಇದು ಇನ್ನೂ ಸೇರಿದ್ಯಾ ಎಲೆಕ್ಷನ್ ಲಿಸ್ಟ್ ಅಲ್ಲಿ ಅಥವಾ ಇನ್ನೂ ಪೆಂಡಿಂಗ್ ಇದೆಯಾ? ಇದು ಇದನ್ನೆಲ್ಲ ಹಂಗೆ ಮೇಡಮ್ ಫೈಲ್ ಕೊಡಿ. ನೀವು ಜೊತೆ ಹೋಗ್ಬೇಕು, ಎಲ್ಲ ಎಂಟ್ರಿ ಮಾಡಿದಾರ ಇಲ್ಲ ಚೆಕ್ ಮಾಡಿ ಅದು ಮಾಡಿ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.